ಹಲೋ ಸ್ಟೂಡೆಂಟ್ಸ್. ಸೊ ಲಾಸ್ಟ್ ವಿಡಿಯೋ ಒಳಗಡೆ ನಾವು ಏನು ಮಾಡಿದ್ವಿ ಅಂದ್ರೆ ವಿ ಸ್ಟಡೀಡ್ ಬೈನರಿ ಆಪರೇಷನ್ಸ್. ಸೊ ಬೈನರಿ ಆಪರೇಷನ್ಸ್ನ ಸ್ಟಡಿ ಮಾಡಿದ್ವಿ. ಹಂಗೆ ಏನು ಮಾಡಿದ್ವಿ, ವಿ ಸ್ಟಾರ್ಟೆಡ್ ವಿತ್ ಎಕ್ಸಸೈಸ್ 1.4. ಸೊ ಎಕ್ಸಸೈಸ್ 1.4 ನಾವೇನು ಮಾಡಿದ್ವಿ, ಸ್ಟಾರ್ಟ್ ಮಾಡಿದ್ವಿ, ಹೌದಾ? ಓಕೆ. ಸೊ ಅದರೊಳಗಡೆ ಇನ್ ದ ಲಾಸ್ಟ್ ವಿಡಿಯೋ ವಿ ವರ್ ಡಿಸ್ಕಸಿಂಗ್. ಸೊ ಫಂಕ್ಷನ್ನ ಕೊಟ್ಟು ವೆದರ್ ದಟ್ ಈಸ್ ಕಾಂಪಿಟೇಟಿವ್ ಆ್ಯಂಡ್ ಅಸೋಸಿಯೇಟಿವ್ ಹೌದಿಲ್ಲ ಅಂತ ನಾವು ಹೇಳೋದಿತ್ತು. ಓಕೆ. ಸೊ ವಿ ವರ್ ಡಿಸ್ಕಸಿಂಗ್ ಎಕ್ಸಸೈಸ್ 1.4 ಕ್ವಶನ್ ನಂಬರ್ 2. ಅದರೊಳಗಡೆ ಸಬ್ ಕ್ವಶನ್ಸ್ 1, 2 ಡಿಸ್ಕಸ್ ಮಾಡಿದ್ವಿ. ಓಕೆ. ಸೊ 3 ನೀವ ಮಾಡ್ರಿ. ಕ್ವಶನ್ ನಂಬರ್ 4 ನಾ ಇಲ್ಲಿ ಮಾಡತ್ತೀನಿ. ಸೊ ದಿಸ್ ಸ್ಟಾರ್ ಫಂಕ್ಷನ್ ಇಟ್ ಈಸ್ ಡಿಫೈನ್ಡ್ ಆನ್ z ಪ್ಲಸ್ ದಟ್ ಈಸ್ ಪಾಸಿಟಿವ್ ಇಂಟಿಜರ್ಸ್ ಡಿಫೈನ್ಡ್ ಬೈ a star b equal to 2 raised to ab. a star b is equal to entry 2 raised to ab. ಸೊ ವೆದರ್ ದಿಸ್ ಈಸ್ ಕಾಂಪಿಟೇಟಿವ್ ಆರ್ ಅಸೋಸಿಯೇಟಿವ್ ಅಂತ ಹೇಳ್ಬೇಕು ನಾವು. ಸೊ ಇದು ಕಾಂಪಿಟೇಟಿವ್ ಅಸೋಸಿಯೇಟಿವ್ ಹೌದಲ್ಲ ಅಂತ ಹೇಳ್ಬೇಕು. ಸೊ ಇದು ಕಾಂಪಿಟೇಟಿವ್ ಅಸೋಸಿಯೇಟಿವ್ ಹೌದು ಅಲ್ಲ ಹೇಳ್ಬೇಕು. ಓಕೆ. ಸೊ ಮೊದಲ ಕಾಂಪಿಟೇಟಿವ್ ಹೌದಲ್ಲ ಚೆಕ್ ಮಾಡೋಣ್ರಿ. ಸೊ ಕಾಂಪಿಟೇಟಿವ್ ಕಂಡೀಷನ್ ಏನೈತಿ? ಕಾಂಪಿಟೇಟಿವ್ ಕಂಡೀಷನ್ ಸಿಂಪಲ್, ಎ ಸ್ಟಾರ್ ಬಿ ಇದ್ರೆ ದ್ಯಾಟ್ ಶುಡ್ ಬಿ ಈಕ್ವಲ್ ಟು ಬಿ ಸ್ಟಾರ್ ಎ. ಓಕೆ. ಎ ಸ್ಟಾರ್ ಬಿ ಶುಡ್ ಬಿ ಈಕ್ವಲ್ ಟು ಬಿ ಸ್ಟಾರ್ ಎ ಇದ್ರೆ ಕಾಂಪಿಟೇಟಿವ್. ಚೆಕ್ ಮಾಡೋಣ್ರಿ ಈಗ. ಸೊ ಎಲ್ ಎಚ್ ಎಸ್ ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಬಿ ಸ್ಟಾರ್ ಎ. ಸೊ ಎ ಸ್ಟಾರ್ ಬಿ ಅಪ್ಲೈ ಮಾಡಿದ್ರೆ ನೋಡ್ರಿ, ಅಕಾರ್ಡಿಂಗ್ ಟು ದ ಡೆಫಿನಿಷನ್. ಸೊ ಅಕಾರ್ಡಿಂಗ್ ಟು ದ ಡೆಫಿನಿಷನ್ ಎ ಸ್ಟಾರ್ ಬಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಎ ಸ್ಟಾರ್ ಬಿ ಅಪ್ಲೈ ಮಾಡಿದ್ರೆ 2 raised to ab ಬರೀಬೇಕು. ಓಕೆ. ಎ ಸ್ಟಾರ್ ಬಿ ಅಂದ್ರೆ 2 raised to ab ಆಯ್ತು. ಬಿ ಸ್ಟಾರ್ ಎ ಅಂದ್ರೆ ಏನಾಗುತ್ತೆ ನೋಡ್ರಿ, ಬಿ ಸ್ಟಾರ್ ಎ ಅಂದ್ರೆ ಸಿಂಪಲ್ 2 raised to ba ಆಗುತ್ತೆ. ಸೊ ಬಿ ಸ್ಟಾರ್ ಎ ಅಂದ್ರೆ ಏನಾಗುತ್ತೆ? 2 raised to ba ಆಗುತ್ತೆ. ನೋಡ್ರಿ, 2 raised to ab ಈಸ್ ಈಕ್ವಲ್ ಟು 2 raised to ba, ಕರೆಕ್ಟಾ? ಸೊ 2 raised to ab ಈಸ್ ಈಕ್ವಲ್ ಟು 2 raised to ba, ಕರೆಕ್ಟಾ? ಅಂದ್ರೆ ಏನಾಗ್ತಿಲ್ಲ, ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಯ್ತು. ಸೊ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆದ್ರೆ ದಿಸ್ ಈಸ್ ಕಾಂಪಿಟೇಟಿವ್, ಕರೆಕ್ಟ್. ಅಂದ್ರೆ ಇದು ಕಾಂಪಿಟೇಟಿವ್ ಹೌದು. ತಿಳಿತಾ? ಸೊ ಕಾಂಪಿಟೇಟಿವ್ ಕರೆಕ್ಟಾ? ಹಾಂ. ನೆಕ್ಸ್ಟ್ ಏನು ಚೆಕ್ ಮಾಡಬೇಕು? ನೆಕ್ಸ್ಟ್ ವಿ ಶುಡ್ ಡಿಸ್ಕಸ್ ಇದು ಅಸೋಸಿಯೇಟಿವ್ ಹೌದಲ್ಲ ಚೆಕ್ ಮಾಡಬೇಕು. ನೆಕ್ಸ್ಟ್ ಯಾವ್ದು ಮಾಡ್ಬೇಕು ನಾವೀಗ? ವಿ ಶುಡ್ ಡಿಸ್ಕಸ್ ವೆದರ್ ದಿಸ್ ಈಸ್ ಅಸೋಸಿಯೇಟಿವ್. ಸೊ ಅಸೋಸಿಯೇಟಿವ್ ಹೌದನ್ನು ಚೆಕ್ ಮಾಡ್ಬೇಕು. ಸೊ ಹೆಂಗೆ ಚೆಕ್ ಮಾಡ್ತೀರಿ? ಅಸೋಸಿಯೇಟಿವ್ಗೆ ಕಂಡೀಷನ್ ಏನೈತಿ? ಎ ಸ್ಟಾರ್ ಬಿ ಸ್ಟಾರ್ ಸಿ ಇದ್ರೆ, ಎ ಸ್ಟಾರ್ ಬಿ ಸ್ಟಾರ್ ಸಿ ಇದ್ರೆ ಎ ಸ್ಟಾರ್ ಆಫ್ ಬಿ ಸ್ಟಾರ್ ಸಿ ದಿಸ್ ಈಸ್ ಈಕ್ವಲ್ ಟು ಎ ಸ್ಟಾರ್ ಆಫ್ ಬಿ ಸ್ಟಾರ್ ಸಿ. ಸೊ ಎರಡು ಈಕ್ವಲ್ ಅದನ್ನು ಚೆಕ್ ಮಾಡೋಣ್ರಿ ಈಗ. ಸೊ ಎ ಸ್ಟಾರ್ ಬಿ, ಸೊ ಎ ಸ್ಟಾರ್ ಬಿನ ನೋಡ್ರಿ, ಎ ಸ್ಟಾರ್ ಬಿ ಅಂತ ಐತೆ. ಸೊ ಎ ಸ್ಟಾರ್ ಬಿನ ನಾವು ಡೆಫಿನಿಷನ್ ಅಪ್ಲೈ ಮಾಡಿದ್ರೆ ನೋಡ್ರಿ, ಎ ಸ್ಟಾರ್ ಬಿಗೆ ಡೆಫಿನಿಷನ್ ಅಪ್ಲೈ ಮಾಡಿದ್ರೆ 2 raised to ab ಆಯ್ತು. ಸ್ಟಾರ್ ಸಿ ಹಂಗೆ ಬರ್ಕೋರಿ. ನೆಕ್ಸ್ಟ್ ಎ ಸ್ಟಾರ್ ಅಂತ ಐತಿ, ಬಿ ಸ್ಟಾರ್ ಸಿ. ಸೊ ಏನು ಡಬಲ್ ಅಂಡರ್ಲೈನ್ ಮಾಡಿ ನೋಡ್ರಿ ನಾ ಈಗ ಬಿ ಸ್ಟಾರ್ ಸಿ. ಸೊ ಬಿ ಸ್ಟಾರ್ ಸಿಗೆ ಅವ್ರು ಕೊಟ್ಟಿರೋ ಡೆಫಿನಿಷನ್ ಏನು? 2 raised to ab. ಸೊ ಬಿ ಸ್ಟಾರ್ ಸಿಗೆ ಅವ್ರು ಕೊಟ್ಟಿರೋ ಡೆಫಿನಿಷನ್ ಅಪ್ಲೈ ಮಾಡಿದ್ರೆ ಏನಾಗ್ತದೆ? 2 raised to bc ಆಯ್ತು. ತಿಳಿತಾ? ಹಾಂ. ನೆಕ್ಸ್ಟ್ ಏನು ಅನ್ಕೋರಿ? ನೆಕ್ಸ್ಟ್ 2 raised to ab ಅಂತೈತಿ. ಇಲ್ಲಿ ಏನಂತೈತಿ? 2 raised to bc ಅಂತೈತಿ. ಎಲ್ ಎಚ್ ಎಸ್ ಒಳಗಡೆ 2 raised to ab ಅಂತೈತಿ. ಆರ್ ಎಚ್ ಎಸ್ ಒಳಗೆ ಏನೈತಿ? 2 raised to bc ಅಂತೈತಿ. ಸೊ 2 raised to ab ಅಂದ್ರೆ ಎ ಅನ್ಕೋರಿ. 2 raised to ab ಅಂದ್ರೆ ಒಂದು ಲೆಟರ್ ಅನ್ಕೋರಿ. ಫಾರ್ ಎಕ್ಸಾಂಪಲ್ z ಅನ್ಕೋರಿ. 2 raised to ab ಅಂದ್ರೆ ಒಂದು ಲೆಟರ್ ಅನ್ಕೋರಿ, z ಅನ್ಕೋರಿ. ಸಿಮಿಲರ್ಲಿ ರೈಟ್ ಹ್ಯಾಂಡ್ ಸೈಡ್ 2 raised to bc ಅಂದ್ರೆ z ಅನ್ಕೋರಿ. ಅನ್ಕೊಂಡ್ರೆ ಏನಾಗುತ್ತೆ ನೋಡ್ರಿ ಅವಾಗ? 2 raised to ab ಸ್ಟಾರ್ ಸಿ ಅಂದ್ರೆ z ಸ್ಟಾರ್ ಸಿ. ಸಪೋಸ್ 2 raised to ab ಜಗದಾಗ z ಇದ್ರೆ, 2 raised to ab ಜಗದಾಗ z ಇದ್ರೆ ಏನಾಗ್ತೈತ್ರಿ? z ಸ್ಟಾರ್ ಸಿ. ಸೊ z ಸ್ಟಾರ್ ಸಿ ಏನಾಗುತ್ತೆ? z ಸ್ಟಾರ್ ಸಿ ಇದ್ರೆ 2 raised to zc, 2 raised to z into c. ಸೊ 2 raised to z into c ಅಂದ್ರೆ 2 raised to ab into c ಹಾಕಿತ್ತು. ಸಿಮಿಲರ್ಲಿ ಎ ಸ್ಟಾರ್ ಆಫ್ 2 raised to bc ಐತಿ. ಸೊ 2 raised to bc ಅಂದ್ರೆ z ಅನ್ಕೋರಿ, 2 raised to bc ಅಂದ್ರೆ z ಅನ್ಕೋರಿ. ಅವಾಗ ಏನಾಗತ್ತೆ ನೋಡ್ರಿ? ಎ ಸ್ಟಾರ್ z. ಸೊ ಎ ಸ್ಟಾರ್ z ಅಂತಿದ್ರೆ ಏನಾಗತ್ತೆ ರೀ? ಎ ಸ್ಟಾರ್ z ಅಂತಿದ್ರೆ 2 raised to a into z. z ಅಂದ್ರೆ ಏನು ಬರ್ತೀರಿ? z ಅಂದ್ರೆ 2 raised to bc ಹಿಂಗೆ ಬರ್ತಿತ್ತು, ಕರೆಕ್ಟಾ? ಸೊ ಅವಾಗ ನೀವು ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಎರಡನ್ನೂ ಕಂಪೇರ್ ಮಾಡಿದ್ರೆ, ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಎರಡನ್ನೂ ಕಂಪೇರ್ ಮಾಡಿದ್ರೆ ಎಲ್ ಎಚ್ ಎಸ್ ಏನಿರ್ತಿತ್ತು ನೋಡ್ರಿ? ಎಲ್ ಎಚ್ ಎಸ್ ಒಳಗಡೆನು 2 raised to ಎ ಬಿ ಸಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ರೀ? ಎ ಬಿ ಇಂಟು ಸಿ, ಎ ಬಿ ಸಿ ಹಾಕಿತ್ತು. ಆರ್ ಎಚ್ ಎಸ್ ಒಳಗೆ ಮಲ್ಟಿಪ್ಲೈ ಮಾಡಿದ್ರೆ 2 raised to ಎ ಬಿ ಸಿ ಬರ್ತಿತ್ತು, ಕರೆಕ್ಟಾ? ಸೊ ಅವಾಗ ಎಲ್ ಎಚ್ ಎಸ್ ಈಕ್ವಲ್ ಟು ಏನಾಗ್ತಿತ್ತು ರೀ? ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗ್ತಿತ್ತು. ಸೊ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂದ್ರೆ ಇದರ ಅರ್ಥ ಏನ್ರಿ? ಇದರ ಅರ್ಥ ಇದು ಅಸೋಸಿಯೇಟಿವ್ ಹೌದು. ತಿಳಿತಾ ಇದು?
ಸೊ ಇದು ಅಸೋಸಿಯೇಟಿವ್ ಹೌದು ಅಂತ ಬರ್ತಿತ್ತು, ಕರೆಕ್ಟಾ? ಸೊ ಚೆಕ್ ಮಾಡ್ರಿ, ಕರೆಕ್ಟ್ ಐತಾನೆ ಇದು? ಎಲ್ಲ ಕಡೆ ಕರೆಕ್ಟ್ ಮಾಡಿವ ನಾವು. ಓಕೆ, ಸೊ 2ab ಸ್ಟಾರ್ ಸಿ, 2ab ಇಂಟು ಸಿ ಬಂತು. ಓಕೆ, ನೆಕ್ಸ್ಟ್ ಒಂದೇ ನಿಮಿಷ, RHS ಒಳಗೆ ಸ್ವಲ್ಪ ಮಿಸ್ಟೇಕ್ ಆಗೈತೆ ನೋಡ್ರಿ. ಸೊ ಇಲ್ಲೇ ನಾ ಏನು ರಬ್ ಮಾಡತ್ತಿಲ್ಲ, ಈ ರಬ್ ಮಾಡಿದ ಪಾರ್ಟ್ ಮಿಸ್ಟೇಕ್ ಆಗೈತಿ. ಓಕೆ, ಅದು ನೋಡು ಏನು ಮಿಸ್ಟೇಕ್ ಆಗೈತೆ ಅಂತಂದು. ಸೊ 2ab ಆತ್ರಿ ಅದು. ಸೊ A ಸ್ಟಾರ್ Z ಅಂದ್ಕೊಂಡ್ರ ನೋಡ್ರಿ, A ಸ್ಟಾರ್ Z ಅಂದ್ಕೊಂಡ್ರ, A ಸ್ಟಾರ್ 2bc ನ Z ಅಂದ್ಕೊರಿ, 2bc ನ Z ಅಂದ್ಕೊಂಡ್ರೆ ಏನಾತ್ರಿ, A ಸ್ಟಾರ್ Z ಆತು. ಸೊ A ಸ್ಟಾರ್ Z ಇದ್ರೆ ಏನಾಗುತ್ತೆ ನೋಡ್ರಿ, 2A ಇಂಟು Z. ಓಕೆ, Z ಅಂದ್ರೆ ಏನಾಗುತ್ತೆ ಹೇಳ್ರಿ ಇಲ್ಲಿ, Z ಅಂದ್ರೆ 2bc ಆತು. ಓಕೆ, ಸೊ ಲೆಫ್ಟ್ ಸೈಡ್ ಏನಾಗುತ್ತೆ, ಲೆಫ್ಟ್ ಸೈಡ್ 2ab ಇಂಟು ಸಿ ಆತು. ಓಕೆ, ಸೊ ದಟ್ ಈಸ್ 2ab ಇಂಟು ಸಿ ಆತು. ಅದು ಬೇರೆ ಆಗತ್ತೆ. ಬಟ್ ಇದೇನೈತಲ್ರಿ, ಇದು 2a ಇಂಟು 2bc ಆಗುತ್ತೆ, ಎರಡು ಬೇರೆ ಆಯ್ತು. ಸೊ LHS ಈಸ್ ನಾಟ್ ಈಕ್ವಲ್ ಟು RHS. ಹೀಗಾಗಿ ಇದು ಅಸೋಸಿಯೇಟಿವ್ ಅಲ್ಲ, ಬಟ್ ಕಾಂಪಿಟೇಟಿವ್ ಹೌದು. ಅಸೋಸಿಯೇಟಿವ್ ಅಲ್ಲ, ಬಟ್ ಏನ್ರಿ ಕಾಂಪಿಟೇಟಿವ್ ಹೌದು. ತಿಳಿತಾ ಇದು? ಓಕೆ, ಸೊ ದಿಸ್ ಈಸ್ ಸೆಕೆಂಡ್ ಮೇನ್ ಕ್ವಶನ್, ಕ್ವಶನ್ ನಂಬರ್ 4. ಸೆಕೆಂಡ್ ಮೇನ್ ಕ್ವಶನ್, ಕ್ವಶನ್ ನಂಬರ್ 4 ಇದು. ತಿಳಿತಾ ಇದು? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಓಕೆ, ಸೊ ಸೆಕೆಂಡ್ ಮೇನ್ ಕ್ವಶನ್ ಒಳಗಿಂದ ಉಳ್ಕಿದ್ದು ನೀವು ಮಾಡ್ತೀರ ಅಂತ ಅನ್ಕೊಂಡಿನಿ. ಈಗ ಒಂದು ಐಡಿಯಾ ಬಂದಿರುತ್ತೆ ಹೆಂಗೆ ಮಾಡ್ಬೇಕು ಅನ್ನೋದು, ಯಾವ್ದು ಕಾಂಪಿಟೇಟಿವ್ ಹೌದು ಯಾವ್ದು ಕಾಂಪಿಟೇಟಿವ್ ಅಲ್ಲ ಅಂತಂದು ಮಾಡೋಕೆ ಒಂದು ಐಡಿಯಾ ಬಂದಿರುತ್ತೆ. ಓಕೆ, ಸೊ ಇದೇ ಟೈಪ್ ಕ್ವಶನ್ಸ್ ಮತ್ತು ಬೇರೆ ಕ್ವಶನ್ ನಂಬರ್ ಒಳಗಡೆ ಇದಾವೆ, ಅಲ್ಲಿ ಬಂದಾಗ ಮತ್ತೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಏನು ಡಿಸ್ಕಸ್ ಮಾಡೋಣ, ಕ್ವಶನ್ ನಂಬರ್ 3 ಡಿಸ್ಕಸ್ ಮಾಡೋಣ. ಸೊ ಕ್ವಶನ್ ನಂಬರ್ 3 ಏನು ಡಿಸ್ಕಸ್ ಮಾಡೋಣ, ಸೊ NCERT ಟೆಕ್ಸ್ಟ್ ಬುಕ್ ಎಕ್ಸಸೈಸ್ 1.4, NCERT ಟೆಕ್ಸ್ಟ್ ಬುಕ್ ಎಕ್ಸಸೈಸ್ 1.4 ಕ್ವಶನ್ ನಂಬರ್ 3. ಸ್ವಲ್ಪ ಇದನ್ನ ಟೆಕ್ಸ್ಟ್ ಬುಕ್ ಒಳಗಡೆ ಕ್ವಶನ್ ನೋಡ್ಕೊಂಡ್ಬಿಡ್ರಿ. ಏನೈತ್ರಿ ಕ್ವಶನ್, ಕನ್ಸಿಡರ್ ದ ಬೈನರಿ ಆಪರೇಷನ್. ಕನ್ಸಿಡರ್ ದ ಬೈನರಿ ಆಪರೇಷನ್, ಹಿಂಗೆ ಉಲ್ಟಾ ಕ್ಯಾಪ್ ಲೈಕ್ ಒಂದು ಆಪರೇಷನ್ ಕೊಟ್ರ, ಅದಕ್ಕೆ ಏನು ಕರೀತಾರ, ಮಿನಿಮೈಸ್ ಆಪರೇಷನ್ ಅಂತ ಕರೀತಾರ. ಆನ್ ದ ಸೆಟ್ 1 2 3 4 5 ಈ ಸೆಟ್ ಮೇಲೆ ಒಂದು ಆಪರೇಷನ್ ಐತಿ. ಓಕೆ, ಮಿನಿಮೈಸ್ ಆಪರೇಷನ್. ಡಿಫೈನ್ಡ್ ಬೈ ಎ ಉಲ್ಟಾ ಕ್ಯಾಪ್. ಓಕೆ, ಇದಕ್ಕೆ ಏನು ಕರಿತೀವಿ, ಮಿನಿಮೈಸ್ ಫಂಕ್ಷನ್ ಅಂತ ಕರಿತೀವಿ. ಓಕೆ, ಈ ಫಂಕ್ಷನ್ ಹೆಂಗೆ ಡಿಫೈನ್ ಮಾಡ್ರ ಅಂತ ಹಿಂಗೆ ಡಿಫೈನ್ ಮಾಡ್ರ, ಮಿನ್ ಆಫ್ A, B. ಸೊ ಮಿನ್ ಆಫ್ A, B ಅಂತ ಡಿಫೈನ್ ಮಾಡ್ರ. ಇದೇನಿದಲ್ರಿ ಸಿಂಬಾಲು, ಈ ಸಿಂಬಾಲ್ ಏನನ್ನ ಇಂಡಿಕೇಟ್ ಮಾಡುತ್ತಂದ್ರೆ ಮಿನಿಮೈಸ್ ಸಿಂಬಾಲ್ನ ಇಂಡಿಕೇಟ್ ಮಾಡುತ್ತೆ. ಅಂದ್ರೆ A ಮತ್ತು B ಒಳಗಡೆ ಯಾವ್ದು ಮಿನಿಮಮ್, A ಮತ್ತು B ಒಳಗಡೆ ಯಾವ್ದು ಮಿನಿಮಮ್ ಅದನ್ನು ಇಂಡಿಕೇಟ್ ಮಾಡುತ್ತೆ. ಓಕೆ, ಮಿನ್ ಅದು ಸಿಂಬಾಲ್ ಹೆಸರು. ಓಕೆ, A ಉಲ್ಟಾ ಕ್ಯಾಪ್ B ಅಂದ್ರೆ A ಮತ್ತು B ಒಳಗಡೆ ಯಾವ್ದು ಮಿನಿಮಮ್ ಅಂತ. ಓಕೆ, ಮಿನ್ ಆಫ್ A, B. ಸೊ ಅವ್ರೇನು ಹೇಳ್ಯಾರ ಅಂತಂದ್ರೆ ಇದನ್ನು ಯೂಸ್ ಮಾಡಿ, ಓಕೆ, ಇದನ್ನು ಯೂಸ್ ಮಾಡಿ ನೀವು ಒಂದು ಆಪರೇಷನ್ ಟೇಬಲ್ನ ಬರೀಬೇಕು. ಯು ಶುಡ್ ರೈಟ್ ಆ್ಯನ್ ಆಪರೇಷನ್ ಟೇಬಲ್. ಒಂದು ಆಪರೇಷನ್ ಟೇಬಲ್ನ ಬರೀಬೇಕು ಯೂಸಿಂಗ್ ದ ಸೆಟ್ 1 2 3 4 5. ಆಪರೇಷನ್ ಯಾವ್ದು ಯೂಸ್ ಮಾಡಬೇಕು, ಮಿನಿಮಮ್ ಉಲ್ಟಾ ಕ್ಯಾಪ್ ಐತನ ಆ ಆಪರೇಷನ್. ಸೊ ಈ ಆಪರೇಷನ್ ಯೂಸ್ ಮಾಡಬೇಕು, ಯೂಸ್ ಮಾಡಿ ಒಂದು ಆಪರೇಷನ್ ಟೇಬಲ್ನ ಬರೀಬೇಕು. ಸೊ ಆಪರೇಷನ್ ಟೇಬಲ್ ಹೆಂಗೆ ಬರೀಬೇಕು ಅಂತ ನೋಡ್ರಿ, ಇಲ್ಲಿ 1 2 3 4 5. ಸೊ 1 2 3 4 5. ಈ ಕಡೆನೂ 1 2 3 4 5. ಸೊ 1 2 3 4 5 ಆಯ್ತಾ. ಈಗ ನೀವು ಹೆಂಗೆ ಮಾಡ್ಬೇಕಂತ ಸಿಂಪಲ್ಲು. ಸೊ ಇದು ಏನ್ರಿ 5 x 5 ಟೇಬಲ್, ಇದು ಅಂದರೆ 5 ರೋ 5 ಕಾಲಮ್. ಸೊ 5 x 5 ಆಪರೇಷನ್ ಟೇಬಲ್. ಇದು ಸಿಂಬಾಲ್ ಏನು ಇಂಡಿಕೇಟ್ ಮಾಡ್ತೀರಿ, ಇದು ಉಲ್ಟಾ ಕ್ಯಾಪ್ ಸಿಂಬಾಲ್ ಇಂಡಿಕೇಟ್ ಮಾಡುತ್ತೆ ಮಿನಿಮಮ್. ಸೊ ಹೆಂಗೆ ಇದು ಮಾಡ್ಬೇಕಂತ ಸಿಂಪಲ್ಲು. ಇಲ್ಲೇ 1 ಐತೆ, ಇಲ್ಲಿ 1 ಐತೆ, ನಾ ಏನು ಯಾರೋ ಟಿಕ್ ಮಾರ್ಕ್ ಹಾಕಿ ನೋಡ್ರಿ, ಆ 1. ಸೊ 1 ಮತ್ತು 1 ಎರಡದ್ರಿಗೂ ಮಿನಿಮಮ್ ನಂಬರ್ ಏನು ಬರುತ್ತೆ, 1 ಬರುತ್ತೆ. ಎರಡು ಸೇಮ್ ಇದ್ರೆ ಆಬ್ವಿಯಸ್ಲಿ ಸೇಮ್ ಅದ ಬರುತ್ತೆ. ನೆಕ್ಸ್ಟ್ 1 ಮತ್ತು 2, 1 ಮತ್ತು 2ನ ಕನ್ಸಿಡರ್ ಮಾಡಿದ್ರೆ, ಸೊ 1 ಮತ್ತು 2ನ ಕನ್ಸಿಡರ್ ಮಾಡಿದ್ರೆ ನೋಡ್ರಿ, 1 ಮತ್ತು 2 ಎರಡನ್ನೂ ಕನ್ಸಿಡರ್ ಮಾಡಿದ್ರೆ ಏನು ಬರುತ್ತೆ, ಮಿನಿಮಮ್ ಯಾವುದು 1. 1 ಮತ್ತು 3 ಕನ್ಸಿಡರ್ ಮಾಡಿದ್ರೆ ಮಿನಿಮಮ್ ಯಾವುದು 1. 1 ಮತ್ತು 4 ಕನ್ಸಿಡರ್ ಮಾಡಿದ್ರೆ 1. 1 ಮತ್ತು 5 ಕನ್ಸಿಡರ್ ಮಾಡಿದ್ರೆ ಮಿನಿಮಮ್ ನಂಬರ್ ಯಾವುದು 1. ಹಿಂಗೆ ತಿಳಿತಾ. ಸೊ ಸಿಂಪಲ್ ಎರಡು ನಂಬರ್ಸ್ ಒಳಗೆ ಮಿನಿಮಮ್ ಯಾವ್ದು ಅಂತ ಹೇಳ್ಬೇಕು. ಈಗ ನೋಡ್ರಿ, 2
ಮತ್ತು 1. ಸೊ 2 ಮತ್ತು 1 ಎರಡದ್ರಿಗೂ ಮಿನಿಮಮ್ ಯಾವುದು? 2 ಮತ್ತು 1 ಎರಡದ್ರಿಗೂ ಮಿನಿಮಮ್ ಯಾವುದು? 1. 2 ಮತ್ತು 2 2, 2 ಮತ್ತು 3 2, 2 ಮತ್ತು 4 2, 2 ಮತ್ತು 5 2. ಹಂಗೆ 3 ಮತ್ತು 1 ಮಿನಿಮಮ್ 1, 3 ಮತ್ತು 2 ಮಿನಿಮಮ್ 2, 3 ಮತ್ತು 3 ಮಿನಿಮಮ್ 3, 3 ಮತ್ತು 4 3, 3 ಮತ್ತು 5 3. ನೆಕ್ಸ್ಟ್ 4 ಮತ್ತು 1 ಮಿನಿಮಮ್ 1, 4 2 2, 4 3 3, 4 4 4, 4 5 ಒಳಗಡೆ 4 ಮಿನಿಮಮ್ ಬರುತ್ತೆ. ಇನ್ ಲಾಸ್ಟ್ ರೋ ಒಳಗಡೆ ನೋಡಿ ಸಿಂಪಲ್ 5 ಮತ್ತು 1 ಒಳಗಡೆ ಮಿನಿಮಮ್ ಯಾವುದು? 1. ಔಟ್ ಆಫ್ 5 2 ಮಿನಿಮಮ್ ಈಸ್ 2, ಔಟ್ ಆಫ್ 5 3 ಮಿನಿಮಮ್ ಈಸ್ 3, ಔಟ್ ಆಫ್ 5 4 ಮಿನಿಮಮ್ ಈಸ್ 4, ಔಟ್ ಆಫ್ 5 5 ಮಿನಿಮಮ್ ಈಸ್ 5. ಸೊ ಇಲ್ಲೇ ನೀವೇನು ಮಾಡಬೇಕು? ಯು ಕ್ಯಾನ್ ಟೇಕ್ ಸಮ್ ಏನ್ರಿ ಲೈನ್ಸ್, ದಟ್ ಈಸ್ ಹಾರಿಜಾಂಟಲ್ ರೋಸ್ ವರ್ಟಿಕಲ್ ಕಾಲಮ್ಸ್ ಹಾಕ್ಬಿಟ್ರೆ ಮುಗಿತು. ಇದಕ್ಕೆ ಏನು ಕರಿತಾರೆ? ಆಪರೇಷನ್ ಟೇಬಲ್. ಹಿಂಗೆ ಒಂದು ತೊಗೊಂಡ್ರಿ ಮುಗೀತು. ಇದಕ್ಕೆ ಏನೇನು ಕರೀತಾರ? ಒಂದು ಆಪರೇಷನ್ ಟೇಬಲ್ ಅಂತ ಕರೀತಾರೆ. ಸಿಂಪಲ್, ತಿಳಿತಾ? ಈಸಿ ಐತಿದು. ದಿಸ್ ಈಸ್ ಕ್ವಶನ್ ನಂಬರ್ 3. ನೆಕ್ಸ್ಟ್ ಕ್ವಶನ್ ನಂಬರ್ 4. ಸೊ ಕ್ವಶನ್ ನಂಬರ್ 4 ಏನು ಮಾಡ್ರಂದ್ರೆ ಟೇಬಲ್ ಅವರ ಕೊಟ್ರ. ಕ್ವಶನ್ ನಂಬರ್ 4 ಟೇಬಲ್ ಅವರ ಕೊಟ್ಟು ಒಂದು ಸ್ವಲ್ಪ ಕ್ವಶನ್ಸ್ ಅವರ ಕೇಳಾರ. ಸೊ ಟೇಬಲ್ ಅವರ ಕೊಟ್ಟು ಕ್ವಶನ್ಸ್ ಕೇಳಾರ. ಏನು ಕೇಳಾರ ನೋಡೋಣ. ಓಕೆ, ಸೊ ಟೇಬಲ್ ಏನಿತ್ತು ನೋಡ್ರಿ ಮೊದಲು. ಸೊ ಸ್ಟಾರ್ ಅನ್ನೋದೊಂದು ಫಂಕ್ಷನ್ ಕೊಟ್ಟು ಟೇಬಲ್ ಏನು ಹಾಕ್ಯಾರ ನೋಡ್ರಿ ಇಲ್ಲಿ 1 2 3 4 5. ಸೊ 1 2 3 4 5. ಸೊ ಟೇಬಲ್ ನೋಡ್ರಿ ಏನೈತಿ. ಸೊ 1 1 1 1 1. ನೆಕ್ಸ್ಟ್ ಏನೈತ್ರಿ 1 2 1 2 1. ನೆಕ್ಸ್ಟ್ 3 1 1 3 1 1. ನೆಕ್ಸ್ಟ್ 1 2 1 4 1. ನೆಕ್ಸ್ಟ್ 5 ಒಳಗೆ 1 1 1 1 ಲಾಸ್ಟಿಗೆ 5 ಅಂತ ಐತಿ. ಹೌದಾ? ಓಕೆ. ಸೊ ಕೊಟ್ಟು ಟೇಬಲ್ ಅವ್ರು ಕೊಟ್ರ. ಸೊ ಟೇಬಲ್ ಅವ್ರು ಕೊಟ್ಟು ಏನು ಹೇಳ್ಯಾರ? ಒಂದು ಸ್ವಲ್ಪ ಪ್ರಾಬ್ಲಮ್ಸ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ಯಾರ. ಸೊ ಫಸ್ಟ್ ಪ್ರಾಬ್ಲಮ್ ಏನಂದ್ರೆ ಕಂಪ್ಯೂಟ್ 2 ಸ್ಟಾರ್ 3 ಸ್ಟಾರ್ 4 2 ಸ್ಟಾರ್ 3 ಸ್ಟಾರ್ 4 ಆ್ಯಂಡ್ ಏನು ಹೇಳ್ಯಾರ್ರಿ? ಆ್ಯಂಡ್ 2 ಸ್ಟಾರ್ ಆಫ್ 3 ಸ್ಟಾರ್ 4 ಅಂದ್ರೆ ಅಸೋಸಿಯೇಟಿವ್ ಪ್ರಾಪರ್ಟಿ ಬರುತ್ತೆ ಚೆಕ್ ಮಾಡಂತ ಹೇಳ್ಯಾರ. 2 ಸ್ಟಾರ್ 3 ಸ್ಟಾರ್ 4, ಎರಡನೇದು 2 ಸ್ಟಾರ್ ಆಫ್ 3 ಸ್ಟಾರ್ 4 ಅಂತೈತಿ. ಸೊ ಒಂದೇದ್ದು 2 ಸ್ಟಾರ್ 3 ಮಾಡಿದ್ರೆ ಏನಾಗುತ್ತೆ ನೋಡ್ರಿ. ಸೊ 2 ಸ್ಟಾರ್ 3. ಸೊ 2 ಸ್ಟಾರ್ 3 ಅಂದ್ರೆ ಆನ್ಸರ್ ಏನು ಬರುತ್ತೆ ನೋಡ್ರಿ. 2 ಸ್ಟಾರ್ 3 ಅಂದ್ರೆ ಆನ್ಸರ್ ಏನು ಬರುತ್ತೆ? ಆನ್ಸರ್ನ ನಾನು ಸ್ಕ್ವೇರ್ ಬಾಕ್ಸ್ ಒಳಗಡೆ ಬರಿತೀನ. ಸೊ ಆನ್ಸರ್ನ ಸ್ಕ್ವೇರ್ ಬಾಕ್ಸ್ ಒಳಗಡೆ ಬರ್ತೀನಿ. 2 ಸ್ಟಾರ್ 3 ಅಂದ್ರೆ ಏನು ಬಂತ್ರಿ? 1 ಬಂತು. ಸೊ 2 ಸ್ಟಾರ್ 3 ಅಂದ್ರೆ ಏನು ಬಂತು ನೋಡ್ರಿ? 1 ಬಂತು. ಸೊ 2 ಸ್ಟಾರ್ 3 ಅಂದ್ರೆ 1 ಬಂತು. ಹಾಂ, ಮುಂದೇನೈತೆ ನೋಡ್ರಿ 1 ಸ್ಟಾರ್ 4. 2 ಸ್ಟಾರ್ 3 ಅಂದ್ರೆ 1 ಬಂತು. ಓಕೆ, 1 ಸ್ಟಾರ್ 4. ಸೊ 1 ಸ್ಟಾರ್ 4 ಏನು ಬರುತ್ತೆ ನೋಡ್ರಿ? 1 ಸ್ಟಾರ್ 4. ಸೊ 1 ಸ್ಟಾರ್ 4. ಸೊ 1 ಸ್ಟಾರ್ 4. ಸೊ 1 ಸ್ಟಾರ್ 4 ಅಂದ್ರೆ ಏನು ಬರುತ್ತೆ ನೋಡ್ರಿ? 1 ಸ್ಟಾರ್ 4 ಅಂದ್ರೆ 1 ಬರುತ್ತೆ. ಒಂದು ನಿಮಿಷ, ಆನ್ಸರ್ನ ಸ್ಕ್ವೇರ್ ಹೋಗಿ ಬರ್ತೀನಿ ಅಂತ ಹೇಳಿದೆ. ಸೊ ಫೈನಲ್ ಆನ್ಸರ್ 1 ಸ್ಟಾರ್ 4 ಈಸ್ 1. ಸೊ ಹಂಗಾರೆ ಒಂದೇದ್ರ ಆನ್ಸರ್ ಎಷ್ಟು ಬಂತ್ರಿ? 2 ಸ್ಟಾರ್ ಅಂಡರ್ಲೈನ್ ಮಾಡತ್ತೆ ನೋಡ್ರಿ. 2 ಸ್ಟಾರ್ 3 ಸ್ಟಾರ್ 4. ಸೊ 2 ಸ್ಟಾರ್ 3 ಸ್ಟಾರ್ 4 ಮಾಡಿದ್ರೆ ಆನ್ಸರ್ ಏನು ಬಂತು? ಆನ್ಸರ್ 1 ಬಂತು. ನೆನ್ಬಿಟ್ಕೋರಿ, ಆನ್ಸರ್ ಏನು ಬಂತು? 1 ಬಂತು. LHS ಆನ್ಸರ್ 1 ಬಂತು. ನೆಕ್ಸ್ಟ್ RHS ಅಂದ್ರೆ ಯಾವುದು? 2 ಸ್ಟಾರ್ 3 3 ಸ್ಟಾರ್ 4. 2 ಸ್ಟಾರ್ 3 3 ಸ್ಟಾರ್ 4 ಇದ್ರ ಆನ್ಸರ್ ನಾವು ಕಂಡಿಬೇಕು. ಓಕೆ, 2 ಸ್ಟಾರ್ 3 3 ಸ್ಟಾರ್ 4 ಇದ್ರ ಆನ್ಸರ್ ಕಂಡಿಡೋಣ ಈಗ. ಹಾಂ, ಮೊದಲು 3 ಸ್ಟಾರ್ 4 ಮಾಡೋಣ. 3 ಸ್ಟಾರ್ 4 ಮಾಡೋದು ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ? 3 ಸ್ಟಾರ್ 4. ಸೊ 3 ಸರ್ಕಲ್ ಮಾಡಿದೆ. ಸ್ಟಾರ್ 4 ಈಗ ಆಲ್ರೆಡಿ ಸರ್ಕಲ್ ಐತಿ. ಸೊ 3 ಸ್ಟಾರ್ 4 ಅಂದ್ರೆ ಎಲ್ಲಿ ಬರುತ್ತೆ? 3 ಸ್ಟಾರ್ 4 ಅಂದ್ರೆ ಇಲ್ಲಿ ಬರ್ತೀವಿ. ಸ್ಕ್ವೇರ್ ಬಾಕ್ಸ್ ಹಾಕಾಗತ್ತೀನಲ್ಲ ಅಲ್ಲೇ. ಸೊ 3 ಸ್ಟಾರ್ 4 ಅಂದ್ರೆ ಏನು ಬಂತು? 1 ಬಂತು. ಸೊ 3 ಸ್ಟಾರ್ 4 ಅಂದ್ರೆ ಏನು ಬಂತ್ರಿ? 1 ಬಂತು. ಓಕೆ, ಸೊ 3 ಸ್ಟಾರ್ 4 ಅಂದ್ರೆ 1 ಬಂತು. ಸೊ 1 ಸ್ಟಾರ್ ಲೆಫ್ಟ್ ಸೈಡ್ ಯಾರಾದ್ರೆ 2. 1 ಸ್ಟಾರ್ 2. ಸೊ ಅಥವಾ 2 ಸ್ಟಾರ್ 1. ಸೊ 1 ಸ್ಟಾರ್ 2 ಅಲ್ಲ, 2 ಸ್ಟಾರ್ 1. ಸೊ 2 ಸ್ಟಾರ್ 1 ಮಾಡಿದ್ರೆ ಏನಾಗುತ್ತೆ ನೋಡ್ರಿ?
2 star 1 ಮಾಡಿದ್ರು. ಸೊ 2 star 1 ಮಾಡಿದ್ರೆ ಆನ್ಸರ್ ವಿಲ್ ಬಿ ಅಗೇನ್ 1. 2 star 1 ಮಾಡಿದ್ರೆ ಆನ್ಸರ್ ಎಷ್ಟು ಬಂತ್ರಿ? 1 ಬಂತು. ತಿಳಿತಾ ಇದು? ಸೊ ಆನ್ಸರ್ ವಿಲ್ ಬಿ ಅಗೇನ್ 1. ಅಂದ್ರೆ ಎಲ್ ಎಚ್ ಎಸ್ 1 ಬಂತು, ಆರ್ ಎಚ್ ಎಸ್ 1 ಬಂತು. ಎಲ್ ಎಚ್ ಎಸ್ 1, ಆರ್ ಎಚ್ ಎಸ್ 1 ಬಂತು. ತಿಳಿತಾ ಇದು? ಸೊ ಇದು ಫಸ್ಟ್ ಕ್ವಶನ್ನು. ಇದು ಫಸ್ಟ್ ಕ್ವಶನ್. ಸೊ ಆನ್ಸರ್ ಮಾಡಿದ್ವಿ ನಾವು. ಹಂಗಾರೆ ಎಲ್ ಎಚ್ ಎಸ್ 1 ಬಂತು, ಆರ್ ಎಚ್ ಎಸ್ 1 ಬಂತು. ಒಂದನೇ ಕ್ವಶನ್ನು. ಕ್ವಶನ್ ನಂಬರ್ 4 ಎಕ್ಸಸೈಸ್ 1.4 ಕ್ವಶನ್ ನಂಬರ್ 4 ಅದರೊಳಗಡೆ ಸಬ್ ಕ್ವಶನ್ 1 ಮಾಡಿದ್ವಿ. ತಿಳಿತಾ? ಹಾಂ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಾರ ನೋಡ್ರಿ. ಏನು ಕ್ವಶನ್ ಕೇಳಾರ? ಇನ್ನೊಂದು ವೆದರ್ ದಿಸ್ ಈಸ್ ಕಾಂಪಿಟೇಟಿವ್ ಅಂತ ಕೇಳಾರ. ಸೊ ಇದು ಕಾಂಪಿಟೇಟಿವ್ ಹೌದನಂತ ಕ್ವಶನ್ ಕೇಳಾರ. ಸೊ ವೆದರ್ ದಿಸ್ ಈಸ್ ಕಾಂಪಿಟೇಟಿವ್ ಅಂತ ಕೇಳಾರ. ಸೊ ಕಾಂಪಿಟೇಟಿವ್ ಅಂದ್ರೆ ಏನೈತೆ ನೋಡ್ರಿ. ಓಕೆ, ಕಾಂಪಿಟೇಟಿವ್ ಅಂತ ಯಾವಾಗ ಕರಿತೀವಿ? ಎ ಸ್ಟಾರ್ ಬಿ ಶುಡ್ ಬಿ ಈಕ್ವಲ್ ಟು ಬಿ ಸ್ಟಾರ್ ಎ. ಸೊ ಎ ಸ್ಟಾರ್ ಬಿ ಇಫ್ ಇಟ್ ಈಸ್ ಈಕ್ವಲ್ ಟು ಬಿ ಸ್ಟಾರ್ ಎ, ಅವಾಗ ನಾವು ಏನು ಮಾಡ್ತೀವಿ? ಕಾಂಪಿಟೇಟಿವ್ ಅಂತ ಕರಿತೀವಿ. ಕರೆಕ್ಟಾ? ಸೊ ಕಾಂಪಿಟೇಟಿವ್ ಹೌದನ್ನು ಚೆಕ್ ಮಾಡೋಣ ಈಗ. ಸೊ ಚೆಕ್ ಮಾಡೋಣ್ರಿ, ಒಂದು ನಿಮಿಷ. ಸೊ ನೋಡ್ರಿ, ಸಿಂಪಲ್ ನಿಮ್ಗೆ ಗೊತ್ತಾಗ. ಈಗ ಎ ಸ್ಟಾರ್ ಬಿ ಶುಡ್ ಬಿ ಈಕ್ವಲ್ ಟು ಬಿ ಸ್ಟಾರ್ ಎ ಎಲ್ಲ ಕೇಸ್ ಹೊಡಿ. ಈಗ ನೋಡ್ರಿ, 1 ಸ್ಟಾರ್ 2 ಎಷ್ಟೈತಿ? 1 ಸ್ಟಾರ್ 2 1 ಐತಿ. 2 ಸ್ಟಾರ್ 1 ಎಷ್ಟೈತಿ? ಅದು 1 ಐತಿ. ಸೊ ನೋಡ್ರಿ, 1 ಸ್ಟಾರ್ 2 ಮಾಡಿದ್ರೆ 1 ಬರುತ್ತೆ, 2 ಸ್ಟಾರ್ 1 ಮಾಡಿದ್ರು 1 ಬರುತ್ತೆ. ಸಿಮಿಲರ್ಲಿ 2 ಸ್ಟಾರ್ 3 ಮಾಡಿರಿ, 2 ಸ್ಟಾರ್ 3 ಮಾಡಿದ್ರೆ 1, 3 ಸ್ಟಾರ್ 2 ಮಾಡಿದ್ರೆ ಅದು 1. ಹೇಳೋ ತಿಳಿಯೈತಿ. 4 ಸ್ಟಾರ್ ನಿಮ್ಮ ಮನಸ್ಸಿಗೆ ಬಂದಿದೆ. 4 ಸ್ಟಾರ್ 5 ಮಾಡಿರಿ, 4 ಸ್ಟಾರ್ 5 ಮಾಡಿದ್ರೆ 1, 5 ಸ್ಟಾರ್ 4 ಮಾಡಿದ್ರೆ 4 ಸ್ಟಾರ್ 5. ಸೊ 4 ಸ್ಟಾರ್ 5 ಮಾಡಿದ್ರೆ 1 ಬರುತ್ತೆ. ಹೊಳ್ಳೆ ಮತ್ತು 5 ಸ್ಟಾರ್ 4 ಮಾಡಿದ್ರೆ ಅದು ಏನು ಬರುತ್ತೆ? 1 ಬಂತು. ತಿಳಿತಾ ಇದು? ಸೊ ನೀವು ಹೆಂಗೆ ಬೇಕಾದಂಗೆ ಮಾಡಿದ್ರು ಆನ್ಸರ್ ಏನು ಬರತೈತಿ? ಸೇಮ್ ಬರುತ್ತೆ. ಅಂದ್ರೆ ಈ ಇಡೀ ಟೇಬಲ್ ತುಂಬ ನೀ ಎ ಸ್ಟಾರ್ ಬಿ ಮಾಡಿದ್ರೆ ಆಮೇಲೆ ಬಿ ಸ್ಟಾರ್ ಎ ಮಾಡಿದ್ರೆ ಆನ್ಸರ್ ಏನು ಬರತೈತಿ? ಸೇಮ್ ಬರತೈತಿ. ಇಡೀ ಟೇಬಲ್ ತುಂಬ ನೀ ಯಾವುದರ 2 ನಂಬರ್ ತಗೊಂಡು ಸ್ಟಾರ್ ಆಪರೇಷನ್ ಹಾಕಿದಿ ಅಂತಂದ್ರೆ, ಓಕೆ, ಅದು ಎ ಸ್ಟಾರ್ ಬಿ ಮಾಡು ಅಥವಾ ಆರ್ಡರ್ ಚೇಂಜ್ ಮಾಡಿ ಬಿ ಸ್ಟಾರ್ ಎ ಮಾಡು, ಆನ್ಸರ್ ವಿಲ್ ಬಿ ಸೇಮ್. ದಟ್ ಈಸ್ ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಬಿ ಸ್ಟಾರ್ ಎ ಫಾರ್ ಎವ್ರಿ ನಂಬರ್ ಇನ್ ದಿಸ್, ಫಾರ್ ಎವ್ರಿ ಎ ಕಾಮ ಬಿ ಇನ್ ದಿಸ್ ಟೇಬಲ್. ಕರೆಕ್ಟಾ? ಸೊ ದೇರ್ಫೋರ್ ದಿಸ್ ಈಸ್ ಏನ್ರಿ? ಕಾಂಪಿಟೇಟಿವ್. ಹೌದು, ದಿಸ್ ಈಸ್ ಕಾಂಪಿಟೇಟಿವ್. ತಿಳಿತಾ? ಓಕೆ, ಸೊ ಇದು ಕಾಂಪಿಟೇಟಿವ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಾರ. ಥರ್ಡ್ ಸಬ್ ಕ್ವಶನು. ಕಂಪ್ಯೂಟ್ 2 ಸ್ಟಾರ್ 3 ಸ್ಟಾರ್ ಕಂಪ್ಯೂಟ್ 2 ಸ್ಟಾರ್ 3 ಸ್ಟಾರ್ 4 ಸ್ಟಾರ್ 5 ಅಂತ ಕೇಳಾರ. ಸೊ ಕಂಪ್ಯೂಟ್ 2 ಸ್ಟಾರ್ 3 ಸ್ಟಾರ್ 4 ಸ್ಟಾರ್ 5 ಅಂತ ಕೇಳಾರ. ಸೊ ಸಿಂಪಲ್ ಐತಿ, ಕಣ್ಣು ತೆಗೆದು ನೋಡ್ಬೇಕು ಅಷ್ಟ. 2 ಸ್ಟಾರ್ 3. ಸೊ 2 ಸ್ಟಾರ್ 3 ಅಂದ್ರೆ ಆನ್ಸರ್ ಏನು ಬರುತ್ತೆ ನೋಡ್ರಿ. ಸೊ ರೆಡ್ ಕಲರ್ಲೆ ಮಾರ್ಕ್ ಮಾಡ್ತೀನಿ. 2 ಸ್ಟಾರ್ 3. ಸೊ 2 ಸ್ಟಾರ್ 3 ಅಂದ್ರೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ವಿಲ್ ಬಿ 1. ಸೊ 2 ಸ್ಟಾರ್ 3 ಅಂದ್ರೆ ಆನ್ಸರ್ ಏನು ಬಂತು? 1 ಬಂತು. ಸ್ಟಾರ್. ನೆಕ್ಸ್ಟ್ 4 ಸ್ಟಾರ್ 5. ಸೊ 4 ಸ್ಟಾರ್ 5 ಮಾಡಿದ್ರೆ ಆನ್ಸರ್ ಏನು ಬರುತ್ತೆ ನೋಡ್ರಿ? 1 ಬರುತ್ತೆ. 4 ಸ್ಟಾರ್ 5 ಆನ್ಸರ್ ಏನು ಬರುತ್ತೆ ರೀ? 4 ಸ್ಟಾರ್ 5. ಸೊ 4 ಸ್ಟಾರ್ 5 ಮಾಡಿದ್ರೆ ಆನ್ಸರ್ ಏನು ಬಂತು? 1 ಬಂತು. ಕರೆಕ್ಟಾ? ಸೊ 2 ಸ್ಟಾರ್ 3 ಅಂದ್ರೆ 1 ಬರುತ್ತೆ. ಸರ್ ಇವು ಆನ್ಸರ್ ಎಲ್ಲಿಂದ ಬರತ್ತವು ಅಂತಂದ್ರೆ ಟೇಬಲ್ ನೋಡ್ಬೇಕು. ಬರೇ ಟೇಬಲ್ ನೋಡ್ರಿ ಸಾಕು. ಟೇಬಲ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ 2 ಸ್ಟಾರ್ 3 ಅಂದ್ರೆ 1 ಬಂತು, 4 ಸ್ಟಾರ್ 5 ಅಂದ್ರೆ 1 ಬಂತು. ಏನು ಉಳಿತು? 1 ಸ್ಟಾರ್ 1 ಉಳಿತು. ಸೊ 1 ಸ್ಟಾರ್ 1 ಅಂದ್ರೆ ಏನು ಬರುತ್ತೆ ರೀ? ವಾಟ್ ಈಸ್ 1 ಸ್ಟಾರ್ 1? ಸೊ ಮಾರ್ಕ್ ಮಾಡ್ತೀನಿ ನೋಡ್ರಿ ರೆಡ್ ಕಲರ್ಲಿ. 1 ಸ್ಟಾರ್ 1. ಸೊ 1 ಸ್ಟಾರ್ 1 ಮಾಡಿದ್ರೆ ಆನ್ಸರ್ ಏನು ಬರುತ್ತೆ? 1 ಬಂತು. ಸೊ 1 ಸ್ಟಾರ್ 1 ಮಾಡಿದ್ರೆ ಆನ್ಸರ್ ಏನು ಬಂತು? 1 ಬಂತು. ಸೊ ಫೈನಲ್ ಆನ್ಸರ್ ಈಸ್ 1. ಈಸಿ ಐತಿಲ್ರಿ ಇದು. ಸೊ ಕ್ವಶನ್ ನಂಬರ್ 4 ಈಸಿ ಐತಿ. ಓಕೆ, ನೆಕ್ಸ್ಟ್ ವಿ ವಿಲ್ ಬಿ ಮೂವಿಂಗ್ ಆನ್ ಟು ಏನ್ರಿ? ವಿಲ್ ಬಿ ಮೂವಿಂಗ್ ಆನ್ ಟು ಕ್ವಶನ್ ನಂಬರ್ 5 and 6. ಸೊ ಕ್ವಶನ್ ನಂಬರ್ 5 ಏನೈತೆ ನೋಡ್ರಿ. ವಾಟ್ ಈಸ್ ಕ್ವಶನ್ ನಂಬರ್ 5? ಸೊ ಕ್ವಶನ್ ನಂಬರ್ 5 ಐತೆ, ಚೆಕ್ ಮಾಡ್ರಿ. Let star be the binary operation on the set 1 2 3 4 5 defined by
A star B equal to HCF of A and B. Okay. So question number 5 ಏನು ಕ್ಲಿಯರ್ ಅಂತ ಹೇಳ್ತೀನಿ ನೋಡ್ರಿ. question number 5 ಏನು ಕ್ಲಿಯರ್ ಅಂದ್ರೆ let star dash be the function defined on the set 1 2 3 4 5 defined by A star B equal to HCF of A and B. Is the operation star dash same as the operation that is defined in the exercise 4 above ಅಂತ ಕೇಳಾರ. ಇದರ ಅರ್ಥ ಏನು, ನಾವು ವಿನಾಯಿಗೆಲ್ಲಿ ಏನು 4ನೇ ಕ್ವಶನ್ ಮಾಡಿದ್ವಲ್ಲ, ಅವ್ರು ಏನು ಕ್ವಶನ್ ಕೇಳತ್ತಾರ ಅಂದ್ರೆ 4ನೇ ಕ್ವಶನ್ ನಾವೇನು ಮಾಡಿವಲ್ಲ, 4ನೇ ಕ್ವಶನ್ ಆಮೇಲೆ ಈಗೇನು 5ನೇ ಕ್ವಶನ್ ಕೊಟ್ಟಾರಲ್ಲ, ಎರಡೂ ಸೇಮ್. 5ನೇ ಕ್ವಶನ್ ಏನು ಕೊಟ್ರ, ಸ್ಟಾರ್ ಡ್ಯಾಶ್ ಅಂತ ಕೊಟ್ಟು ದಿಸ್ ಈಸ್ ಡಿಫೈನ್ಡ್ ಆನ್ ದ ಸೆಟ್ 1 2 3 4 5. ಸೊ ಸ್ಟಾರ್ ಡ್ಯಾಶ್ ಇಟ್ ಈಸ್ ಡಿಫೈನ್ಡ್ ಆನ್ ದ ಸೆಟ್ 1 2 3 4 5. ಓಕೆ, 1 2 3 4 5 ಸೆಟ್ ಮೇಲೆ ಡಿಫೈನ್ ಮಾಡ್ಯಾರ. ವೇರ್ A star B is equal to where A star B is equal to HCF of A and B. Where A star B is equal to HCF of A and B. Okay, so defined on the set 1 2 3 4 5. Okay, simple. ನೀವೇನು ಮಾಡೋಣ, ಒಂದು ಟೇಬಲ್ ಹಾಕೊಂಡ್ರಿ, ಒಂದು ಟೇಬಲ್ ಹಾಕೊಂಡ್ಬಿಡೋಣ ಬೆಸ್ಟ್. ಸೊ ಫಂಕ್ಷನ್ ಏನಿಲ್ಲ HCF. ಸೊ HCF ಅಂತ ಒಂದು ಫಂಕ್ಷನ್ ತೊಗೊಂಡು 1 2 3 4 5, ಈ ಕಡೆ 1 2 3 4 5 1 2 3 4 5. ಹೌದಾ? ಸೊ ಈಗ ಎಲಿಮೆಂಟ್ಸ್ನ ಬರೆಯೋಣ. ಓಕೆ, 1 ಮತ್ತು 1 HCF ಸಿಂಪಲ್. ನೀವು ಕಾಲಮ್ ಹಾಕೋಬೇಕಾರೆ ಹೆಂಗೆ ಹಾಕ್ತೀರಿ, ಇದನ್ನ ಕನ್ಸಿಡರ್ ಮಾಡಿರಿ. 1 ಮತ್ತು 1 ಮತ್ತು 1 HCF ಏನು ಬರ್ತೀರಿ, 1 ಮತ್ತು 1 HCF 1. ನೆಕ್ಸ್ಟ್ 1 ಮತ್ತು 2, 1 ಮತ್ತು 2. ಸೊ ಎರಡು HCF ತೊಗೊಂಡ್ರೆ ವಾಟ್ ವಿಲ್ ಬಿ ದ HCF ಆಫ್ ಏನ್ರಿ, 1 and 2 HCF 1. ನೆಕ್ಸ್ಟ್ 1 ಮತ್ತು 3 HCF is 1. 1 ಮತ್ತು 4 HCF is 1. 1 ಮತ್ತು 5 HCF is 1. ನೆಕ್ಸ್ಟ್ 2 ಮತ್ತು 1 HCF 1. ಓಕೆ, ನೆಕ್ಸ್ಟ್ 2 ಮತ್ತು 2 HCF 2. 2 ಮತ್ತು 3 HCF 2 and 3. ಓಕೆ, ಸೊ 2 and 3 HCF ಏನು ಬರುತ್ತೆ ರೀ, 2 and 3 HCF will be 1. ಓಕೆ, 2 and 3 HCF will be 1. 2 and 4 HCF will be 2. 2 and 5 HCF will be 1. ಸೊ ಪ್ರೈಮ್ ನಂಬರ್ಸ್ ಇದ್ರೆ HCF ಏನು ಬರುತ್ತೆ, 1 ಬರುತ್ತೆ. ಹೌದಾ? ಸೊ 3 ಮತ್ತು 1 HCF is 1. 3 ಮತ್ತು 2 HCF is 1. ಓಕೆ, ನೆಕ್ಸ್ಟ್ 3 ಮತ್ತು 3 HCF is 3. 3 ಮತ್ತು 4 HCF is 1. 3 ಮತ್ತು 5 HCF is 1. ನೆಕ್ಸ್ಟ್ 4 ಮತ್ತು 1 HCF is 1. 4 ಮತ್ತು 2 HCF is 2. 4 3 HCF is 1. 4 4 HCF is 4. ಓಕೆ, ನೆಕ್ಸ್ಟ್ 4 ಮತ್ತು 5 HCF is 1. ನೆಕ್ಸ್ಟ್ 5 1 HCF 1. 5 2 HCF is 1 ಬಿಕಾಸ್ ಪ್ರೈಮ್ ನಂಬರ್ 5 ಮತ್ತು 2 ಪ್ರೈಮ್ ನಂಬರ್. ಸೊ 5 ಮತ್ತು 2 ಪ್ರೈಮ್ ನಂಬರ್ ಇದ್ರೆ HCF ಏನು ಬರುತ್ತೆ, 1. 5 ಮತ್ತು 3 HCF 1 ಯಾಕಂದ್ರೆ 2 ಪ್ರೈಮ್ ನಂಬರ್. 5 ಮತ್ತು 4 HCF 1 ಯಾಕಂದ್ರೆ 2 ಪ್ರೈಮ್ ನಂಬರ್. ಲಾಸ್ಟಿಗೆ 5 ಮತ್ತು 5 HCF is 5. 4 ಪ್ರೈಮ್ ಅಲ್ಲ, 5 ಮತ್ತು 5 HCF ಏನು ಬರುತ್ತೆ, 5 ಬರುತ್ತೆ. ತಿಳಿತಾ ಇದು? ಓಕೆ, ಸೊ ಈಗ ನೋಡ್ರಿ, ನಾವು ಆಗಾಳೆ ಮಾಡಿದ್ದು ಕ್ವಶನ್ ಇಲ್ಲೈತಿ, ಕ್ವಶನ್ ನಂಬರ್ 4. ಆಗಾಳೆ ಮಾಡಿದ ಕ್ವಶನ್ ನಂಬರ್ 4 ಇಲ್ಲೈತಿ. ಸೊ ಕ್ವಶನ್ ನಂಬರ್ 4 ಏನಾಗಿತ್ತು, ಅವರ ಟೇಬಲ್ ಕೊಟ್ಟಿದ್ರು. ಕ್ವಶನ್ ನಂಬರ್ 4 ಟೇಬಲ್ ಅವರ ಕೊಟ್ಟಿದ್ರು. ಕ್ವಶನ್ ನಂಬರ್ 4 ಟೇಬಲ್ ಅವರ ಕೊಟ್ಟಿದ್ರು. ನಾವೇನು ಮಾಡಿದ್ವಿ ಹೇಳ್ರಿ, ನಾವು ಬರೀ ಅವ್ರು ಕೊಟ್ಟಿರೋ ಕ್ವಶನ್ಸ್ನ ಮಾಡಿದ್ವಿ. ಕ್ವಶನ್ ನಂಬರ್ 4 ಟೇಬಲ್ ಅವರ ಕೊಟ್ಟಿದ್ರು, ಅವ್ರು ಕೊಟ್ಟಿರೋ ಕ್ವಶನ್ಸ್ನ ನಾವು ಮಾಡಿದ್ವಿ. ಕ್ವಶನ್ ನಂಬರ್ 5 ನಮಗೆ ಅವ್ರು ಏನು ಹೇಳ್ಯಾರಂದ್ರೆ, ಕ್ವಶನ್ ನಂಬರ್ 5 ನಮಗೆ ಅವ್ರು ಏನು ಹೇಳ್ಯಾರಂದ್ರೆ HCF ಅನ್ನೋ ಫಂಕ್ಷನ್ನ ಯೂಸ್ ಮಾಡಿ, HCF ಅನ್ನೋ ಫಂಕ್ಷನ್ನ ಯೂಸ್ ಮಾಡಿ ಅಥವಾ HCF ಅನ್ನೋ ಬೈನರಿ ಆಪರೇಷನ್ನ ಯೂಸ್ ಮಾಡಿ ಯಾವ ಸೆಟ್ ಮೇಲೆ, 1 2 3 4 5. ಸೊ 1 2 3 4 5 ಸೆಟ್ ಮೇಲೆ HCF ಅನ್ನೋ ಬೈನರಿ ಆಪರೇಷನ್ ಯೂಸ್ ಮಾಡಿ ಒಂದು ಟೇಬಲ್ ರೆಡಿ ಮಾಡ್ರಿ ಅಂತ ಹೇಳ್ಯಾರ. ಓಕೆ, ಆಮೇಲೆ ನಾವು ಆ ಟೇಬಲ್ ಏನು ಮಾಡಿದ್ವಿ, ಆ ಟೇಬಲ್ ರೆಡಿನೂ ಮಾಡಿದ್ವಿ. ಓಕೆ, ಸೊ ಆ ಟೇಬಲ್ ನಾವೇನು ಮಾಡಿದ್ವಿ,
ಆ ಟೇಬಲ್ ರೆಡಿನೂ ಮಾಡಿವಿ. ಸೊ ಆ ಟೇಬಲ್ ನಾವೇನು ಮಾಡಿದ್ವಿ, ಟೇಬಲು ರೆಡಿ ಆಯ್ತು ಹೌದಾ. ಸೊ ಎಚ್ ಸಿ ಎಫ್ ಅನ್ನೋ ಫಂಕ್ಷನ್ ಯೂಸ್ ಮಾಡಿ ಟೇಬಲ್ ರೆಡಿ ಮಾಡಂತ ಹೇಳಿದ್ರು. ನಾವು ಟೇಬಲ್ ಏನು ಮಾಡಿದ್ವಿ, ಟೇಬಲ್ ರೆಡಿನೂ ಮಾಡಿದ್ವಿ. ಅಷ್ಟಾದ್ಮೇಲೆ ಅವ್ರು ಏನು ಹೇಳಾರ, ಆ ಟೇಬಲ್ನ ನೀವು ಕಂಪಾರಿಸನ್ ಮಾಡ್ಬೇಕು. ಎದ್ರ ಜೊತೆ ಕಂಪಾರಿಸನ್ ಮಾಡ್ಬೇಕು, ಕ್ವಶನ್ ನಂಬರ್ 4 ಏನೈತಲ್ಲ ಲಾಸ್ಟ್ ಕ್ವಶನ್, ಅದ್ರ ಜೊತೆ ಕಂಪಾರಿಸನ್ ಮಾಡ್ಬೇಕು. ಸೊ ಅದ್ರ ಜೊತೆ ಕಂಪಾರಿಸನ್ ಮಾಡಿದ್ರಿ ಅಂತಂದ್ರೆ ಕ್ವಶನ್ ನಂಬರ್ 4 ಒಳಗಡೆ ಕೊಟ್ಟಿರೋ ಟೇಬಲ್ ಆಮೇಲೆ ಕ್ವಶನ್ ನಂಬರ್ 5 ಒಳಗಡೆ ನಮಗೆ ಬಂದಿರೋ ಟೇಬಲ್ ಎರಡು ಏನದಾವು, ಸೇಮ್ ಅದಾವು. ಇಷ್ಟ ನೀವು ಪ್ರೂವ್ ಮಾಡ್ಬೇಕಾಗಿತ್ತು, ಮತ್ತೆ ಏನಿಲ್ಲ. ಓಕೆ, ಸೊ ಇನ್ನೊಂದು ಕ್ವಶನ್ ಮಾಡೋಣ್ರಿ. ಓಕೆ, so question number 6, let star be the binary operation on natural numbers. Let star be the binary operation on natural numbers. Okay, so given by a star b equal to LCM of a and b. So given by a star b equal to LCM of a and b ಅಂತ ಐತಿ. ಓಕೆ, ಸೊ ಕೊಟ್ಟು ಒಂದು 5 ಸಬ್ ಕ್ವಶನ್ ಕೊಟ್ರ, ಒಂದು 5 ಸಬ್ ಕ್ವಶನ್ ಕೊಟ್ರ, 5 ಸಬ್ ಕ್ವಶನ್ ಏನು ಮಾಡ್ಬೇಕು, ಈಗ ಟ್ರೈ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಸಬ್ ಕ್ವಶನ್ ಐತಿ ನೋಡ್ರಿ. ಸೊ ಫಸ್ಟ್ ಸಬ್ ಕ್ವಶನ್ ಎ ಸ್ಟಾರ್ ಬಿ ಅಂದ್ರೆ ಏನು ಹೇಳ್ಯಾರ, ಎ ಸ್ಟಾರ್ ಬಿ ಅಂದ್ರೆ ಎಲ್ ಸಿ ಎಮ್ ಆಫ್ ಎ ಆ್ಯಂಡ್ ಬಿ ಅಂತ ಹೇಳ್ಯಾರ, ಎಲ್ ಸಿ ಎಮ್ ಆಫ್ ಎ ಆ್ಯಂಡ್ ಬಿ. ಓಕೆ, ಸೊ ಫಸ್ಟ್ ಸಬ್ ಕ್ವಶನ್ ಐತಿ ನೋಡ್ರಿ. ಫಸ್ಟ್ ಸಬ್ ಕ್ವಶನ್ 5 ಸ್ಟಾರ್ 7, ಇನ್ನೊಂದೇನೈತಿ 20 ಸ್ಟಾರ್ 16. ಓಕೆ, ಇಷ್ಟೈತಿ. ಸೊ 5 ಸ್ಟಾರ್ 7 ಏನೈತಲ್ರಿ, 5 ಸ್ಟಾರ್ 7. ಸೊ ಅವ್ರು ಕೊಟ್ಟಿರೋ ಡೆಫಿನಿಷನ್ ಅಪ್ಲೈ ಮಾಡಿದ್ರೆ ಏನು ಮಾಡ್ಬೇಕು ನಾವು, ಎಲ್ ಸಿ ಎಮ್ ಆಫ್ 5 and 7 ಕಂಡಿಬೇಕು. ಸೊ ಎಲ್ ಸಿ ಎಮ್ ಆಫ್ 5 and 7 ಎಷ್ಟು ಬರುತ್ತೆ, 35. ಸೊ ಈಸಿ ಬಂತು. ನೆಕ್ಸ್ಟ್ ಎರಡನೇ ಕ್ವಶನ್, ಫಸ್ಟ್ ಸಬ್ ಕ್ವಶನ್ ಒಳಗಡೆ ಎರಡನೇ ಕ್ವಶನ್ 20 ಸ್ಟಾರ್ 16. ಸೊ 20 ಸ್ಟಾರ್ 16 ಇದ್ರ ಎಲ್ ಸಿ ಎಮ್ ತೊಗೊಂಡ್ರೆ ಎಲ್ ಸಿ ಎಮ್ ಆಫ್ 2016. ಸೊ ಎಲ್ ಸಿ ಎಮ್ ಆಫ್ 2016 ಎಷ್ಟು ಬರುತ್ತೆ, 80. ತಿಳಿತಾ ಇದು. ಓಕೆ, ಸೊ ಸಿಕ್ಸ್ತ್ ಕ್ವಶನ್ ಒಳಗಡೆ ಫಸ್ಟ್ ಸಬ್ ಕ್ವಶನ್ ಮುಗೀತು. ಸಿಕ್ಸ್ತ್ ಕ್ವಶನ್ ಒಳಗಡೆ ಫಸ್ಟ್ ಸಬ್ ಕ್ವಶನ್ ಮುಗೀತ್ರಿ. ನೆಕ್ಸ್ಟ್ ಏನು ಡಿಸ್ಕಸ್ ಮಾಡೋಣ, ನೆಕ್ಸ್ಟ್ ವಿ ವಿಲ್ ಬಿ ಡಿಸ್ಕಸಿಂಗ್ ಸಬ್ ಕ್ವಶನ್ 2. ಫಸ್ಟ್ ಸಬ್ ಕ್ವಶನ್ ಮುಗೀತು. ನೆಕ್ಸ್ಟ್ ವೆದರ್ ಇಟ್ ಈಸ್ ಕಾಂಪಿಟೇಟಿವ್. ಸೊ ಎಲ್ ಸಿ ಎಮ್ ಅನ್ನು ಫಂಕ್ಷನ್ ಕಾಂಪಿಟೇಟಿವ್ ಅಂತ ಕೇಳತ್ತಾರ. ಸೊ ಕಾಂಪಿಟೇಟಿವ್ ಹೌದಾ, ಹೌದು ಕಾಂಪಿಟೇಟಿವ್ ಬರುತ್ತೆ, ಸಿಂಪಲ್ ಐತಿ. ಸೊ ಎರಡನೇ ಕ್ವಶನ್ ಸಿಕ್ಸ್ತ್ ಕ್ವಶನ್ ಒಳಗಡೆ ಎರಡನೇ ಸಬ್ ಕ್ವಶನ್ ಅಂದ್ರೆ ವೆದರ್ ದಿಸ್ ಈಸ್ ಕಾಂಪಿಟೇಟಿವ್. ಓಕೆ, ಸೊ ಕಾಂಪಿಟೇಟಿವ್ ಹೌದು, ಸಿಂಪಲ್ ನೋಡ್ರಿ. ಎ ಸ್ಟಾರ್ ಬಿ ಅಂದ್ರೆ ಏನು ಮಾಡ್ತೀರಿ, ಕಾಂಪಿಟೇಟಿವ್ ಅಂದ್ರೆ ಎ ಸ್ಟಾರ್ ಬಿ ಶುಡ್ ಬಿ ಈಕ್ವಲ್ ಟು ಬಿ ಸ್ಟಾರ್ ಎ. ಎ ಸ್ಟಾರ್ ಬಿ ಅಂದ್ರೆ ಏನ್ರಿ, ಎಲ್ ಸಿ ಎಮ್ ಆಫ್ ಎ ಬಿ. ಬಿ ಸ್ಟಾರ್ ಎ ಅಂದ್ರೆ ಏನ್ರಿ, ಬಿ ಸ್ಟಾರ್ ಎ ಅಂದ್ರೆ ಎಲ್ ಸಿ ಎಮ್ ಆಫ್ ಬಿ ಎ. ಸೊ ಎಲ್ ಸಿ ಎಮ್ ಆಫ್ ಎ ಬಿ ಅಂದ್ರು ಒಂದು, ಎಲ್ ಸಿ ಎಮ್ ಆಫ್ ಬಿ ಎ ಅಂದ್ರು ಒಂದು, ಹಿಂಗಾಗಿ ಇದು ಕಾಂಪಿಟೇಟಿವ್ ಬರುತ್ತೆ. ಕರೆಕ್ಟಾ. ನೆಕ್ಸ್ಟ್ ಥರ್ಡ್ ಸಬ್ ಕ್ವಶನ್. ಸೊ ಥರ್ಡ್ ಸಬ್ ಕ್ವಶನ್ ಏನೈತ್ರಿ, ಅಸೋಸಿಯೇಟಿವ್ ಪ್ರೂವ್ ಮಾಡ್ಬೇಕು. ಅಸೋಸಿಯೇಟಿವ್ ಹೌದನಿಲ್ಲ ಅಂತಂದು. ಸೊ ಸಿಂಪಲ್, ಸೊ ಅಸೋಸಿಯೇಟಿವ್ ಪ್ರೂವ್ ಮಾಡ್ಬೇಕು. ಅಸೋಸಿಯೇಟಿವ್ ಡೆಫಿನೇಷನ್ ಏನು ಹಚ್ತೀರಿ, ಎ ಸ್ಟಾರ್ ಬಿ ಸ್ಟಾರ್ ಸಿ ಈಸ್ ಈಕ್ವಲ್ ಟು ಎ ಸ್ಟಾರ್ ಬಿ ಸ್ಟಾರ್ ಸಿ. ಸೊ ಏನಾಯ್ತು ಹೇಳ್ರಿ, ಅದು ಮಾಡಿದ್ರೆ ಎಲ್ ಸಿ ಎಮ್ ಆಫ್ ಎ ಬಿ ಸಿ ಬರುತ್ತೆ ಈ ಕಡೆ. ಓಕೆ, ಈ ಕಡೆ ಏನು ಬರುತ್ತೆ, ಎಲ್ ಸಿ ಎಮ್ ಆಫ್ ಬಿ ಎ ಸಿ ಬರುತ್ತೆ, ಎರಡು ಒಂದು. ಸೊ ಎಲ್ ಸಿ ಎಮ್ ಆಫ್ ಎ ಬಿ ಸಿ ಅಂದ್ರೆ ಒಂದು, ಎಲ್ ಸಿ ಎಮ್ ಆಫ್ ಬಿ ಎ ಸಿ ಅಂದ್ರೆ ಒಂದು. ಓಕೆ, ಸೊ ಹಿಂಗಾಗಿ ಇದೇನು ಬರುತ್ತೆ, ಅಸೋಸಿಯೇಟಿವ್ನು ಬರುತ್ತೆ. ಸೊ ಹಿಂಗಾಗಿ ಇದೇನು ಬರುತ್ತೆ, ಅಸೋಸಿಯೇಟಿವ್ನು ಬರುತ್ತೆ. ಸೊ ಕಾಂಪಿಟೇಟಿವ್ನು ಹೌದು, ಅಸೋಸಿಯೇಟಿವ್ನು ಹೌದು. ಹಿಂಗಾಗಿ ಥರ್ಡ್ ಸಬ್ ಕ್ವಶನ್ ಮುಗೀತು. ಓಕೆ, ಇನ್ನು ಫೋರ್ತ್ ಮತ್ತು ಫಿಫ್ತ್ ಸಬ್ ಕ್ವಶನ್ ಎರಡಿದಾವು. ಸೊ ಅದನ್ನು ನೋಡೋಣ. ಸೊ ಫೋರ್ತ್ ಸಬ್ ಕ್ವಶನ್ ಏನಿತ್ತು ನೋಡ್ರಿ. ಫೋರ್ತ್ ಸಬ್ ಕ್ವಶನ್, ಫೈಂಡ್ ದ ಐಡೆಂಟಿಟಿ ಆಫ್ ಸ್ಟಾರ್ ಇನ್ ಎನ್ ಅಂತ ಕೇಳಾರ. ಫೈಂಡ್ ದ ಐಡೆಂಟಿಟಿ ಆಫ್ ಸ್ಟಾರ್ ಇನ್ ಎನ್. ಫೈಂಡ್ ದ ಐಡೆಂಟಿಟಿ ಆಫ್ ಸ್ಟಾರ್
ಇನ್ ಎನ್, ಎನ್ ಅಂದ್ರೆ ನ್ಯಾಚುರಲ್ ನಂಬರು. ಸೊ ನಾವೇನು ಕಂಡುಬೇಕೀಗ, ಐಡೆಂಟಿಟಿ ಎಲಿಮೆಂಟ್ ಆಫ್ ದಿಸ್ ಆಪರೇಷನ್ ಸ್ಟಾರ್ ಇನ್ ದ ನ್ಯಾಚುರಲ್ ನಂಬರ್ಸ್. ಸೊ ಐಡೆಂಟಿಟಿ ಎಲಿಮೆಂಟ್ ಕಂಡಾಗ ನಮ್ಮ ಕಡೆ ಒಂದು ಫಾರ್ಮುಲಾ ಟೈಪ್ ಐತಿ, ಏನ್ರಿ ಅದು, ಎ ಸ್ಟಾರ್ ಇ ಈಸ್ ಈಕ್ವಲ್ ಟು ಇ ಸ್ಟಾರ್ ಎ ಈಸ್ ಈಕ್ವಲ್ ಟು ಇ. ಹಿಂಗಿದ್ದಾಗ ಸಾರಿ ಎ ಸ್ಟಾರ್ ಇ ಈಸ್ ಈಕ್ವಲ್ ಟು ಇ ಸ್ಟಾರ್ ಎ ಈಕ್ವಲ್ ಟು ಎ. ಓಕೆ, ಸೊ ಈ ಟೈಪ್ ಇದ್ದಾಗ ಇ ಏನೈತಲ್ಲ, ಈಗ ನಾವೇನಂತ ಕರಿತೀವಿ, ವಿ ಕ್ಯಾನ್ ಕಾಲ್ ಇ ಆಸ್ ಐಡೆಂಟಿಟಿ ಎಲಿಮೆಂಟ್. ಈನ ನಾವೇನಂತ ಕರಿತೀವಿ, ಐಡೆಂಟಿಟಿ ಎಲಿಮೆಂಟ್ ಅಂತ ಕರಿತೀವಿ. ಓಕೆ, ಇದರ ಅರ್ಥ ಏನಂದ್ರೆ, ಎ ಅಂದ್ರೆ ಯಾವ್ದಾರ ಒಂದು ನಂಬರ್ ತಗೊಂಡ್ರ, ಎ ಅಂತ ಒಂದು ಯಾವ್ದಾರ ನಂಬರ್ ತಗೊಂಡ್ರ, ಓಕೆ, ಇ ಅಂತ ಯಾವ್ದಾರ ಒಂದು ಎಲಿಮೆಂಟ್ ತಗೋಬೇಕು ನೀವು. ಓಕೆ, ಇ ಅಂತಂದು ನೀವು ಯಾವ್ದಾರ ಎಲಿಮೆಂಟ್ ತಗೊಂಡ್ರ ಆನ್ಸರ್ ಯಾವಾಗಲೂ ಏನ ಬರ್ಬೇಕು, ಎ ಸ್ಟಾರ್ ಡ್ಯಾಶ್ ಅಥವಾ ಡ್ಯಾಶ್ ಸ್ಟಾರ್ ಎ ಸ್ಟಾರ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಸ್ಟಾರ್ ಎ ಮಾಡಿದ್ರೆ ಏನೇ ಬರಬೇಕು. ಓಕೆ, ಸ್ಟಾರ್ ಏನು ಇಂಡಿಕೇಟ್ ಮಾಡುತ್ತೆ, ಸ್ಟಾರ್ ಇಂಡಿಕೇಟ್ಸ್ ಎಲ್ ಸಿ ಎಮ್ ಬಿಟ್ವೀನ್ ದ ಟು. ಸ್ಟಾರ್ ಇಂಡಿಕೇಟ್ಸ್ ಎಲ್ ಸಿ ಎಮ್ ಬಿಟ್ವೀನ್ ದ ಟು ಇನ್ಪುಟ್ಸ್. ಸ್ಟಾರ್ ಏನು ಇಂಡಿಕೇಟ್ ಮಾಡುತ್ತೆ, ಎಲ್ ಸಿ ಎಮ್ನ ಇಂಡಿಕೇಟ್ ಮಾಡುತ್ತೆ. ತಿಳಿತಾ? ಈಗ ಎ ಸ್ಟಾರ್ ಡ್ಯಾಶ್ ಅಂದ್ರೆ ಎ ಸ್ಟಾರ್ ಮತ್ತು ಇನ್ನೊಂದು ಎಲಿಮೆಂಟ್ ಅದರ ನಡುವೆ ಎಲ್ ಸಿ ಎಮ್ ತೊಗೊಂಡ್ರೆ ಹೊಳ್ಳಿ ನಿಮ್ಗೆ ಏನು ಬರ್ಬೇಕು, ನೀವು ಎ ನಂಬರ್ ಕೊಟ್ಟರೆ ಎ ವ್ಯಾಲ್ಯೂ ಏನು ಕೊಟ್ಟಿರ್ತಿರಲ್ಲ ಅದ ಎಲ್ ಸಿ ಎಮ್ ಆಗಿ ಬರ್ಬೇಕು. ಸೊ ಅದನ್ನು ಎಲ್ ಸಿ ಎಮ್ ಆಗಿ ಬರ್ಬೇಕಂದ್ರೆ ಈ ಡ್ಯಾಶ್ ಜಾಗದಾಗ ಏನು ಹಾಕ್ತೀರಿ, ಸೊ ಡ್ಯಾಶ್ ಜಾಗದಾಗ ಏನು ಹಾಕಿದ್ರೆ ನಿಮ್ಗೆ ಆನ್ಸರ್ ಏನೋ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಂಬರ್ ತೊಗೊಂಡೆ ಅಂತ, ಯಾವುದೋ ನಂಬರ್ ತೊಗೊಂಡೆ. ಫಾರ್ ಎಕ್ಸಾಂಪಲ್ 6 ಸ್ಟಾರ್ ಡ್ಯಾಶ್ ಈಕ್ವಲ್ ಟು ಡ್ಯಾಶ್ ಸ್ಟಾರ್ 6 ಅಂತ ಐತಿ. ಆನ್ಸರ್ ಹೊಳ್ಳಿ 6 ಬರ್ಬೇಕು. ಅಂದ್ರೆ ಎಲ್ ಸಿ ಎಮ್ ಆಫ್ 6 ಸ್ಟಾರ್ ಡ್ಯಾಶ್, ಎಲ್ ಸಿ ಎಮ್ ಆಫ್ 6 ಸ್ಟಾರ್ ಡ್ಯಾಶ್ ಅಂತ ತೊಗೊಂಡ್ರೆ ಹೊಳ್ಳಿ ಆನ್ಸರ್ 6 ಬರ್ಬೇಕು. ಹಂಗಾರೆ ಡ್ಯಾಶ್ ಜಾಗದಾಗ ಏನು ಬರಿತೀರಿ, ಸೊ ಡ್ಯಾಶ್ ಜಾಗದಾಗ ಏನು ಬರಿಬೋದು, ಡ್ಯಾಶ್ ಜಾಗದಾಗ 1 ಬರಿಬೋದು. ಸೊ ಡ್ಯಾಶ್ ಜಾಗದಾಗ 1 ಬರೆದ್ರೆ ಎಲ್ ಸಿ ಎಮ್ ಆಫ್ 6 ಆ್ಯಂಡ್ 1 6. ಸೊ ಯಾವಾಗ ನೀವು ಡ್ಯಾಶ್ ಜಾಗದಾಗ 1 ಬರಿತೀರಿ, ಯಾವಾಗ ನೀವು ಡ್ಯಾಶ್ ಜಾಗದಾಗ 1 ಬರಿತೀರಲ್ಲ, 1 ಜೊತೆ ನೀವು ಬೇಕಾದ ನಂಬರ್ ತಗೋರಿ, 1 ಜೊತೆ ನೀವು ಬೇಕಾದ ನಂಬರ್ ತಗೋರಿ. ಇನ್ ಜನರಲ್ ಎ ಅಂತ ತಗೋರಿ, ಇನ್ ಜನರಲ್ ಎ ಅಂತ ತಗೋರಿ. 1 ಜೊತೆ ನೀವು ಬೇಕಾದ ನಂಬರ್ ತಗೋರಿ. ಆನ್ಸರ್ ಯಾವಾಗಲೂ ಎಲ್ ಸಿ ಎಮ್ ನೀವು ಫಂಕ್ಷನ್ನ ತಗೊಂಡ್ರೆ ಆನ್ಸರ್ ಯಾವಾಗಲೂ ಏನೇ ಬರುತ್ತೆ. ಓಕೆ, ನೀವು 1 ಜೊತೆ ಬೇಕಾದ ನಂಬರ್ನ ಕನ್ಸಿಡರ್ ಮಾಡಿ ಅವು ಎರಡರದ್ದು ಎಲ್ ಸಿ ಎಮ್ ತೊಗೊಂಡ್ರೆ ಆನ್ಸರ್ ಯಾವಾಗಲೂ ನೀವು ಏನು 1 ಜೊತೆ ಇನ್ನೊಂದು ನಂಬರ್ ತೊಗೊಂಡಿರ್ತಿರಲ್ಲ ಅದೇ ನಂಬರ್ ಆನ್ಸರ್ ಆಗಿ ಬರುತ್ತೆ. ಸೊ ಹೀಗಾಗಿ ಎಲ್ ಸಿ ಎಮ್ ಅನ್ನು ಫಂಕ್ಷನ್ನ ಕನ್ಸಿಡರ್ ಮಾಡಿದ್ರೆ, ಸೊ ಹೀಗಾಗಿ ಎಲ್ ಸಿ ಎಮ್ ಅನ್ನು ಫಂಕ್ಷನನ್ನು ಕನ್ಸಿಡರ್ ಮಾಡಿದ್ರೆ, ಎಲ್ ಸಿ ಎಮ್ ಅನ್ನು ಫಂಕ್ಷನ್ನ ಕನ್ಸಿಡರ್ ಮಾಡಿದ್ರೆ ಯಾವುದು ಐಡೆಂಟಿಟಿ ಎಲಿಮೆಂಟ್ ಆಗುತ್ತೆ, ಈ ಜಾಗದಾಗ ಯಾರು ಬಂದರು, ಈ ಜಾಗದಾಗ ಯಾರು ಬಂದರು 1. ಸೊ ಹೀಗಾಗಿ ಇ ಈಸ್ ಈಕ್ವಲ್ ಟು 1. This is called as identity element in LCM. This is called as identity element in the function LCM. LCM ಅನ್ನು ಫಂಕ್ಷನ್ ಕನ್ಸಿಡರ್ ಮಾಡಿದ್ರೆ ಐಡೆಂಟಿಟಿ ಎಲಿಮೆಂಟ್ ಯಾವ್ದಾಗುತ್ತೆ 1 ಆಗುತ್ತೆ. ತಿಳಿತಾ? ಇದೇನ್ರಿ ಇದು ಸಬ್ ಕ್ವಶನ್ 4. ಸೊ ದಿಸ್ ಈಸ್ ಸಬ್ ಕ್ವಶನ್ 4. ಓಕೆ, ಇನ್ ಎಕ್ಸಸೈಸ್ 1.4 ಕ್ವಶನ್ ನಂಬರ್ 6. ಓಕೆ, ಇನ್ ಲಾಸ್ಟ್ ಇನ್ನೊಂದು ಸಿಂಪಲ್ ಕ್ವಶನ್ ಐತಿ, ಸಬ್ ಕ್ವಶನ್ 5. Sub question 5, question number 6, exercise 1.6, sorry 1.4. So sub question 5 ಏನಿತ್ತು ನೋಡ್ರಿ, which element of natural numbers are invertible ಅಂತ for this operation. ಸೊ ಇದೇನು ಸ್ಟಾರ್ ಅನ್ನೋ ಆಪರೇಷನ್ ಐತಲ್ಲ, ಸ್ಟಾರ್ ಅನ್ನೋ ಆಪರೇಷನ್ ಇಂಡಿಕೇಟ್ ಮಾಡುತ್ತೆ, ಎಲ್ ಸಿ ಎಮ್ನ ಇಂಡಿಕೇಟ್ ಮಾಡುತ್ತೆ. ಈ ಕ್ವಶನ್ ಒಳಗಡೆ ಈ ಎಲ್ ಸಿ ಎಮ್ ಆಪರೇಷನ್ಗೆ ಯಾವುದರ ಇನ್ವರ್ಟಿಬಲ್ ಫಂಕ್ಷನ್ ಅಥವಾ ಯಾವುದರ ಇನ್ವರ್ಟಿಬಲ್ ಆಪರೇಷನ್ ಇದ್ರೆ ಹೇಳಬೇಕು, ಯಾವುದರ ಇನ್ವರ್ಟಿಬಲ್ ಎಲಿಮೆಂಟ್ ಇದ್ರೆ ಹೇಳಬೇಕು ಅಂತ ಹೇಳ್ಯಾರ. ಸೊ ಇನ್ವರ್ಟಿಬಲ್ಗೆ ಕಂಡೀಷನ್ ಏನಿದೆ ಗೊತ್ತಲ್ರಿ, ಸೊ ಇನ್ವರ್ಟಿಬಲ್ಗೆ ಕಂಡೀಷನ್ ಏನೈತಿ, ಎ ಸ್ಟಾರ್ ಬಿ ಅಥವಾ ಬಿ ಸ್ಟಾರ್ ಎ ಮಾಡಿದಾಗ, ಎ ಸ್ಟಾರ್ ಬಿ ಅಥವಾ ಬಿ ಸ್ಟಾರ್ ಎ ಮಾಡಿದಾಗ ಇ ಬರ್ಬೇಕು. ಸೊ ಇ ಅನ್ನೋ ನಂಬರ್ ಬರ್ಬೇಕು. ಸೊ ಎಲ್ ಸಿ ಎಮ್ ಫಂಕ್ಷನ್ಗೆ ಇನಾಯಿಗ್ರ ಕಂಡಿಡ್ತೀವಿ ನಾವು, ಎಲ್ ಸಿ ಎಮ್ ಫಂಕ್ಷನ್ಗೆ ಈ ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ. ಎಲ್ ಸಿ ಎಮ್ ಫಂಕ್ಷನ್ಗೆ ಇ ವಿಲ್ ಬಿ 1. ಸೊ ಹಂಗಾರೆ ಎ ಸ್ಟಾರ್ ಬಿ ರ ಮಾಡ್ರಿ ಅಥವಾ ಬಿ ಸ್ಟಾರ್ ಎ ರ ಮಾಡ್ರಿ, ಮಾಡಿದಾಗ ಆನ್ಸರ್ 1 ಬರ್ಬೇಕು, ಆನ್ಸರ್ 1 ಬರ್ಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನಾ ಎ ಅಂತ ತಗೊಂಡೆ, ಎ ಸ್ಟಾರ್ ಡ್ಯಾಶ್ ಈಸ್ ಈಕ್ವಲ್ ಟು ಡ್ಯಾಶ್ ಸ್ಟಾರ್ ಎ ಅಂತ ತಗೊಂಡೆ. ಸೊ ಡ್ಯಾಶ್ ಜಾಗದಾಗ ಏನು ಹಾಕಿದ್ರೆ, ಡ್ಯಾಶ್ ಜಾಗದಾಗ ಏನು ಹಾಕಿದ್ರೆ ಪ್ರತಿ ಟೈಮು ಅದು ಆನ್ಸರ್ ಏನು ಬರ್ಬೇಕು 1 ಬರ್ಬೇಕು. ಸೊ ಆ ಟೈಪ್ ಏನಾರ ಪಾಸಿಬಿಲಿಟಿ ಐತೇನ್ರಿ, ಅದು ಎಲ್ ಸಿ ಎಮ್ ಫಂಕ್ಷನ್ನ ಕನ್ಸಿಡರ್ ಮಾಡಿದ್ರೆ.
ಸೊ ನೋಡ್ರಿ ಯಾವ್ದ್ರ ಆ ಟೈಪ್ ನಂಬರ್ಸ್ ಅದ ನೋಡ್ರಿ, ಚೆಕ್ ಮಾಡ್ರಿ. ಸೊ ಎ ಸ್ಟಾರ್ ಬಿ ಅಥವಾ ಬಿ ಸ್ಟಾರ್ ಎ, ನೆನಪಿಟ್ಕೋರಿ ಇಲ್ಲಿ ಸ್ಟಾರ್ ಅಂದ್ರೆ ಯಾವುದು, ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಒಳಗಡೆ ಸ್ಟಾರ್ ಅಂದ್ರೆ ಯಾವುದು, ಎಲ್ ಸಿ ಎಂ. ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಒಳಗಡೆ ಸ್ಟಾರ್ ಅಂದ್ರೆ ಏನ್ ಬರುತ್ತೆ, ಎಲ್ ಸಿ ಎಂ ಬರುತ್ತೆ, ತಿಳಿತಾ. ಸೊ ಯಾವ್ದ್ರ ಎರಡು ನಂಬರ್ನ ಎಲ್ ಸಿ ಎಂ ತಗೊಂಡ್ರ ಹೊಳ್ಳೆ ಅದು 1 ಬರ್ಬೇಕು. ಸೊ ಆ ಟೈಪ್ ಯಾವ್ದ್ರ ಪಾಸಿಬಿಲಿಟಿ ಐತಾ? ಸೊ ಇದು ಒಂದು ಪಾಸಿಬಿಲಿಟಿ ಐತಿ, ಯಾವ್ದು ಗೊತ್ತನ್ರಿ? ಯಾವಾಗ ಅಂದ್ರೆ ಎ ಮತ್ತು ಬಿ 1 ಇರ್ಬೇಕು. ಓಕೆ, ಸೊ ಈಗ ನೋಡ್ರಿ, ಎ ಮತ್ತು ಬಿ ಎರಡು 1 ತಗೊಂಡ್ರ, ಓಕೆ. ಸೊ 1 ಸ್ಟಾರ್ 1 1 ಸ್ಟಾರ್ 1 ಅಂತ ತಗೊಂಡ್ರ, ಓಕೆ. ಸೊ 1 ಸ್ಟಾರ್ 1 1 ಸ್ಟಾರ್ 1 ಅಂತ ತಗೊಂಡ್ರ ಆವಾಗ ಮಾತ್ರ 1 ಅಂತ ಬರುತ್ತೆ. ಸೊ ಎ ಮತ್ತು ಬಿ ಎರಡು 1 1 ಇದ್ದಾಗ ಮಾತ್ರ ಎಲ್ ಸಿ ಎಂ ಏನು ಬರುತ್ತೆ, 1 ಬರುತ್ತೆ. ಓಕೆ, ಇದನ್ನ ಬಿಟ್ಟು ನೀವು ಎ ಮತ್ತು ಬಿ ಬೇರೆ ಏನಾರ ನಂಬರ್ ತೊಗೊಂಡ್ರಿ ಅಂತಂದ್ರೆ ಸೊ ನಿಮ್ಗೆ ಐಡೆಂಟಿಟಿ ಎಲಿಮೆಂಟು 1 ಬರಂಗಿಲ್ಲ. ಓಕೆ, ಸೊ ಇದು ಒಂದು ಪಾಸಿಬಿಲಿಟಿ ಇರೋದು. ಸೊ ಅದಕ್ಕೆ ನೀವು ಲಾಸ್ಟಿಗೆ ಏನು ಬರೀಬೇಕಂದ್ರೆ ಒಂದು ಸೆಂಟೆನ್ಸ್ ಬರೀಬೇಕು, ಏನಂದ್ರೆ ದಿಸ್ ಕಂಡೀಷನ್ ವಿಲ್ ಸ್ಯಾಟಿಸ್ಫೈ ಓನ್ಲಿ ಇಫ್ ಎ ಆ್ಯಂಡ್ ಬಿ ಈಸ್ ಈಕ್ವಲ್ ಟು 1, ಎಲ್ಸ್ ಇಫ್ ವಿ ಟೇಕ್ ಅದರ್ ನಂಬರ್ಸ್ ಅದರ್ ದೆನ್ ಎ ಆ್ಯಂಡ್ ಬಿ ದಿಸ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ಅಂತ ಒಂದು ಸೆಂಟೆನ್ಸ್ ಬರೀಬೇಕು. ಓಕೆ, ಸೊ ಇಲ್ಲಿವರೆಗೂ ಏನು ಮುಗಿತ್ರಿ, ಎಕ್ಸಸೈಸ್ 1.4 ಒಳಗಡೆ ಕ್ವಶನ್ ನಂಬರ್ 6 ತನಕ ಮಾಡೀವಿ. ಇನ್ನೂ ಒಂದು 3-4 ಕ್ವಶನ್ ಅದಾವು. ಓಕೆ, ಸೊ ಇನ್ನೂ ಒಂದು 3-4 ಕ್ವಶನ್ ಏನು ಮಾಡೋಣ, ನೆಕ್ಸ್ಟ್ ವಿಡಿಯೋ ಒಳಗಡೆ ನಾವು ಏನು ಮಾಡೋಣ, ಕವರ್ ಮಾಡೋಣ. ಓಕೆ, ಥ್ಯಾಂಕ್ ಯು.